ಕೊಪ್ಪಳ ಜಿಲ್ಲೆಯ ಹಲವು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳಲ್ಲಿ ವೈದ್ಯಕೀಯ ಶಿಕ್ಷಣ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ಅವರು ವೈದ್ಯರಾಗಿ ಸೇವೆ ಸಲ್ಲಿಸಲು ಸಿದ್ಧರಿರುತ್ತಾರೆ. ಆ ಬಳಿಕ ಕೊಪ್ಪಳ ಸೇರಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಆರೋಗ್ಯ ಸೇವೆ ವಿಸ್ತರಿಸುವ ಉದ್ದೇಶವಿದೆ ಎಂದು ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿದರು. ಕೊಪ್ಪಳ ನಗರದ ಮಧುಶ್ರೀ ಗಾರ್ಡನ್ನಲ್ಲಿ ಆಗಸ್ಟ್ 23ರ ಭಾನುವಾರ ಸಂಜೆ ಏರ್ಪಡಿಸಿದ್ದ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಮತ್ತು ವಾಗ್ಮಿ ಗಂಗಾವತಿ ಪ್ರಾಣೇಶ್ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ ಸದ್ಗುರು, ಕೊಪ್ಪಳ ಜಿಲ್ಲೆಯಲ್ಲಿ ಆರೋಗ್ಯ ಸೇರಿದಂತೆ ಹಲವು ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಬೇಕು ಎಂದುಕೊಂಡಿದ್ದೇವೆ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ಆರೋಗ್ಯ ದಾಸೋಹದ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಪೋಷಕರಿಬ್ಬರು ಉದ್ಯೋಗಸ್ಥರಾಗಿರುವುದರಿಂದ ಮಕ್ಕಳ ಬೆಳವಣಿಗೆ ಗಮನಿಸಲು ಸಾಕಷ್ಟು ಸಮಯ ದೊರೆಯುತ್ತಿಲ್ಲ. ಮತ್ತೊಂದೆಡೆ ಮಕ್ಕಳ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವು ವ್ಯಾಪಕವಾಗುತ್ತಿದೆ. ಮಕ್ಕಳು ದಾರಿ ತಪ್ಪುತ್ತಿರುವುದು ಭವಿಷ್ಯದ ಸಮಾಜಕ್ಕೆ ಗಂಭೀರ ಅಪಾಯವಾಗಿದೆ ಎಂದು ಎಚ್ಚರಿಸಿದರು. ವಿದೇಶಗಳ ಮಕ್ಕಳಲ್ಲಿ ಕಂಡುಬರುವ ಹಿಂಸಾಚಾರ, ಅಪ್ರಾಪ್ತ ವಯಸ್ಸಿನ ಗರ್ಭಧಾರಣೆ, ಶಸ್ತ್ರಾಸ್ತ್ರಗಳ ದುರುಪಯೋಗದಂತಹ ಸಮಸ್ಯೆಗಳು ಭಾರತದಲ್ಲಿಯೂ ಕಾಣಿಸಿಕೊಳ್ಳುವ ಆತಂಕವಿದೆ. ಇಂತಹ ಸಮಸ್ಯೆಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವೇ ಶಾಶ್ವತ ಪರಿಹಾರವಾಗಬಲ್ಲದು ಎಂದು ಅಭಿಪ್ರಾಯಪಟ್ಟರು. ನಮ್ಮ ದೇಶವು ನಿಜವಾದ ಅರ್ಥದಲ್ಲಿ ವಿಕಸಿತ ಭಾರತ ಆಗಬೇಕಾದರೆ ನಮ್ಮ ಹಳ್ಳಿಗಳು ಮೊದಲು ಅಭಿವೃದ್ಧಿಯಾಗಬೇಕು. ಗ್ರಾಮೀಣ ಜನರಿಗೆ ಅಗತ್ಯ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕು. ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಡತನ ಮತ್ತು ಮೂಲ ಸೌಲಭ್ಯಗಳ ಕೊರತೆಯನ್ನು ಗಮನಿಸಿದ್ದೇವೆ. ಕೊಪ್ಪಳದಲ್ಲಿ ಗುರುಕುಲದ ಮೂಲಕ ಶಿಕ್ಷಣ ಸೇವೆಗೆ ಚಾಲನೆ ನೀಡಲಾಗಿದೆ ಎಂದು ವಿವರಿಸಿದರು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಉದ್ಯಮಿ ಶ್ರೀನಿವಾಸ್ ಗುಪ್ತಾ, ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಕರಡಿ ಸಂಗಣ್ಣ, ಶಾರದಾ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕ ವಿ.ಆರ್. ಪಾಟೀಲ್, ಗಂಗಾವತಿ ಕ್ಷೇತ್ರದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಕೆ. ಶರಣಪ್ಪ, ಉದ್ಯಮಿ ಗುರುರಾಜ್ ಹಾಲಗೇರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳ ವೇದ ಪಾರಾಯಣದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಆಸಕ್ತಿಯಿಂದ ಪಾಲ್ಗೊಂಡ ನೂರಾರು ನಾಗರಿಕರು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ನೇತೃತ್ವದಲ್ಲಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ನಿರ್ವಹಿಸುತ್ತಿರುವ ಸೇವಾ ಚಟುವಟಿಕೆಗಳ ಅಗಾಧತೆಯ ಪರಿಚಯ ಮಾಡಿಕೊಂಡರು. ಸಂಸ್ಥೆಯ ಕಾರ್ಯಚಟುವಟಿಕೆಗಳ ವಿಡಿಯೋ ಪ್ರದರ್ಶಿಸಲಾಯಿತು. ಸಹಾಯಕ ಪ್ರಾಧ್ಯಾಪಕರಾದ ಶಾಂತಗೌಡ ಬಿರಾದರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೊನೆಯಲ್ಲಿ ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಅತ್ಯಾಕರ್ಷಕ ಸ್ವರಮೇಳ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಎಸ್ಸಿ ಮಾಜಿ ಸದಸ್ಯರೂ ಆದ ಸಮಾಜ ಸೇವಕ ಡಾಕ್ಟರ್ ಎಚ್.ಡಿ. ಪಾಟೀಲ್ ಅವರಿಗೆ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಕರ್ನಾಟಕ ಪರಿವರ್ತಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎಚ್.ಡಿ. ಪಾಟೀಲ್, ಕಲ್ಯಾಣ ಕರ್ನಾಟಕವು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ತಮ್ಮ ವೈದ್ಯಕೀಯ ಕ್ಷೇತ್ರದ ಸೌಲಭ್ಯಗಳು ಈ ಭಾಗಕ್ಕೂ ವಿಸ್ತರಿಸಬೇಕು. ಕೃಷಿ ಋಷಿ ಮೂಲಕ ನಮ್ಮ ಜಿಲ್ಲೆಯ ರೈತರನ್ನು ಗೌರವಿಸಿ ಎಂದು ಮನವಿ ಮಾಡಿದರು. ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ಸಂದೇಶವನ್ನು ಕಳುಹಿಸಿದ್ದರು. ಸೇವೆಗೆ ಮಿಗಿಲಾದ ಧರ್ಮವಿಲ್ಲ, ನಿಸ್ವಾರ್ಥ ಮನಸ್ಸಿಗಿಂತ ದೊಡ್ಡ ಸಂಪತ್ತಿಲ್ಲ. ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕರಾದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ಸೇವಾಯಜ್ಞ ಶ್ಲಾಘನೀಯ. ಈ ಸಮಾಜಮುಖಿ ಸತ್ಕಾರ್ಯವು ಇನ್ನಷ್ಟು ಜನರಿಗೆ ತಲುಪಬೇಕು. ಇದು ನಿರಂತರವಾಗಿ ಹೀಗೆಯೇ ಮುಂದುವರಿಯಲಿ ಎಂದು ಆಶಯ ವ್ಯಕ್ತಪಡಿಸಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ಅಧ್ಯಕ್ಷ ಬಿ.ಎನ್. ನರಸಿಂಹಮೂರ್ತಿ, ಪ್ರತಿ ಜೀವಿಯಲ್ಲೂ ತನ್ನನ್ನು ಕಾಣುವ ಏಕತ್ವದ ಅನುಭವವೇ ನಿಜವಾದ ಜ್ಞಾನ. ಭಕ್ತನು ಕರುಣೆ ಮತ್ತು ಪ್ರೀತಿಯನ್ನು ಜಗತ್ತಿನ ಜೀವಿಗಳ ಮೇಲೆ ಸುರಿಸಿ ಸಂತೋಷ ಪಡುವುದೇ ಶ್ರೇಷ್ಠ ಪೂಜೆ. ಸುಖ ಭೋಗ ಮತ್ತು ಕೀರ್ತಿಗಳಲ್ಲಿ ನಿಜವಾದ ಸಂತೋಷವಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು
ಆನಂದಮಯ ಕೋಶಗಳ ಸಮಗ್ರ ಬೆಳವಣಿಗೆಗೆ ಸದ್ಗುರು ಶ್ರೀ ಮಧುಸೂದನ ಸಾಯಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತನ್ನ ಬದುಕಿನ ಕಥನ ಹಂಚಿಕೊಂಡ ಶ್ರೀ ಸತ್ಯಸಾಯಿ ಸೇವಾ ನಿಕೇತನಂ ಗುರುಕುಲದ 7ನೇ ತರಗತಿ ವಿದ್ಯಾರ್ಥಿ ಪ್ರಜ್ವಲ್, ನನ್ನ ಪೋಷಕರು ಆರ್ಥಿಕ ಸಂಕಷ್ಟದಲ್ಲಿದ್ದರು. ನನಗೆ ಸರಿಯಾದ ಶಿಕ್ಷಣ ಸಿಗುವಂತೆ ಮಾಡುವುದು ಅವರಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಗುರುಕುಲಕ್ಕೆ ಸೇರಿದ ಬಳಿಕ ಶಿಕ್ಷಣ, ಊಟ, ವಸತಿ ಹಾಗೂ ಕ್ರೀಡೆ ಸೇರಿದಂತೆ ಎಲ್ಲ ಸೌಲಭ್ಯಗಳು ಉಚಿತವಾಗಿ ದೊರೆಯುತ್ತಿವೆ. ಅಕ್ಕನಿಗೆ ನರ್ಸಿಂಗ್ ಓದಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ನನ್ನ ತಂದೆಗೆ ಉಚಿತ ಚಿಕಿತ್ಸೆ ಸಿಕ್ಕಿದೆ. ಭವಿಷ್ಯದಲ್ಲಿ ದೊಡ್ಡ ವಿಜ್ಞಾನಿಯಾಗಿ ಸಾಕಷ್ಟು ಹಣ ಮಾಡಬೇಕು ಎನ್ನುವ ಆಸೆ ಈ ಮೊದಲು ಇತ್ತು. ವಿಜ್ಞಾನಿಯಾಗಬೇಕು ಎನ್ನುವ ಆಸೆ ಈಗಲೂ ಇದೆ. ಆದರೆ ಹಣ ಮಾಡಬೇಕೆನ್ನುವ ಆಸೆ ಹೋಗಿದೆ. ದೇಶ ಸೇವೆ ಮಾಡುವ ಆಸೆ ಮೊಳೆತಿದೆ ಎಂದು ವಿವರಿಸಿದನು. ಶ್ರೀ ಸತ್ಯಸಾಯಿ ಸೇವಾ ನಿಕೇತನಂ ಗುರುಕುಲದ ಪರಿಚಯ ಇಲ್ಲಿದೆ. ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಸಮಾಜಮುಖಿ ಸೇವೆ ಮತ್ತು ಸಂಸ್ಕಾರವನ್ನು ವಿದ್ಯಾರ್ಥಿಗಳ ಬದುಕಿನ ಭಾಗವಾಗಿಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ನಿಕೇತನಂ ಗುರುಕುಲ ಕಾರ್ಯನಿರ್ವಹಿಸುತ್ತಿದೆ. ಜೂನ್ 5, 2018ರಂದು ಸ್ಥಾಪನೆಯಾದ ಈ ಬಾಲಕರ ಕ್ಯಾಂಪಸ್ ಶಿಕ್ಷಣ ಮತ್ತು ಸೇವೆಯ ಸಮನ್ವಯದ ಕೇಂದ್ರವಾಗಿ ಬೆಳೆದಿದೆ. 50 ಎಕರೆ ಶುಷ್ಕ ಭೂಮಿಯಲ್ಲಿ ಆರಂಭವಾದ ಕ್ಯಾಂಪಸ್ ಇಂದು ಹಸಿರು ಪರಿಸರದ ಸುಂದರ ಆವರಣವಾಗಿ ರೂಪುಗೊಂಡಿದೆ. ಈವರೆಗೆ 237 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆದಿದ್ದು, ಪ್ರಸ್ತುತ 58 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮಹಾತ್ಮರು, ಸಿದ್ಧಪುರುಷರು ಇದೇ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅವರು ಸದ್ಗುರು ಮಧುಸೂದನ್ ಸಾಯಿ ತಮ್ಮ ಗುರುಗಳಾದಂಥ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ತೋರಿಕೊಟ್ಟ ದಿವ್ಯ ಪಥದಲ್ಲಿ ಅವರ ಹೆಜ್ಜೆ ಗುರುತುಗಳಲ್ಲೇ ನಡೆಯುತ್ತಾ ಇವತ್ತು ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ದಿವಸ ಒಬ್ಬರು ಬಹಳ ನಮ್ಮ ಕರ್ನಾಟಕದಲ್ಲಿ ಪ್ರಖ್ಯಾತರಾದಂತಹ ಒಬ್ಬ ನಾಯಕರು ಒಂದು ಮಾತನ್ನು ಹೇಳಿದರು. ಮಠಮಾನ್ಯಗಳು ಹಲವಾರು ಈ ಅನ್ನದಾಸೋಹವನ್ನು ಮಾಡ್ತಾರೆ. ಉಚಿತವಾಗಿ ಅನ್ನ, ಬಟ್ಟೆ ಮತ್ತು ಶಿಕ್ಷಣವನ್ನು ಕೊಡುವುದನ್ನು ನಾನು ನೋಡಿದ್ದೇನೆ. ಆದರೆ ಇಲ್ಲಿವರೆಗೆ ಯಾರೂ ಕೂಡ ಶಸ್ತ್ರಚಿಕಿತ್ಸೆ ಕೂಡ ಸೇರಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥವರು ಒಬ್ಬರೇ ಒಬ್ಬರು ಅವರು ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರು ಎಂಬತಕ್ಕಂಥ ಮಾತನ್ನು ಅವರು ಹೇಳಿದರು. ಅಂತಹ ಸದ್ಗುರುಗಳು ನಮ್ಮಲ್ಲಿ ಆಗಮಿಸಿದ್ದಾರೆ. ನಿಮಗೆಲ್ಲರಿಗೂ ಚಿರಪರಿಚಿತರಾದಂಥ, ನಮಗೂ ಕೂಡ ಚಿರಪರಿಚಿತರಾದಂತಹ ನಮ್ಮ ಪ್ರಾಣೇಶ್ರವರು ಇಲ್ಲಿ ಕುಳಿತುಕೊಂಡಿದ್ದಾರೆ. ಮೊದಲನೇ ದಿವಸ ಸುಚೇಂದ್ರ ಪ್ರಸಾದ್ರವರು ಚಿಕ್ಕಬಳ್ಳಾಪುರದಲ್ಲಿ, ಗುಲ್ಬರ್ಗಾದಲ್ಲಿ ಗುರುರಾಜ ಕರ್ಜಿಗೆಯವರು, ಹೀಗೇನೆ ಬೆಂಗಳೂರಿನಲ್ಲಿ ರಿಕಿ ಕೇಜ್ನವರು, ಮೊನ್ನೆ ದಿವಸ ಗದಗದಲ್ಲಿ ಸಂಗೀತ ಕಟ್ಟಿಯವರು ಈ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ. ಈ ದಿವಸ ಪ್ರಾಣೇಶ್ನವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ಇದೆಲ್ಲವನ್ನು ಕೂಡ ನೋಡುವುದಕ್ಕೆ, ಆಲಿಸುವುದಕ್ಕೆ ನೀವೆಲ್ಲ ಕೂಡ ತವಕದಿಂದ ಕುಳಿತಿದ್ದೀರಿ ಎಂಬುದಾಗಿ ಭಾವಿಸುತ್ತಾ, ಕೊಪ್ಪಳದ ಜನತೆಗೆ, ರಾಯಚೂರಿನ ಜನತೆಗೆ ಎಲ್ಲ ರೀತಿಗಳು ಕೂಡ ಸದಾ ಸನ್ಮಂಗಳ ಉಂಟಾಗಲಿ ಎಂಬ ಪ್ರಾರ್ಥನೆಯನ್ನು ಮಾಡಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಜಗತ್. ಓಂ ಶ್ರೀ ಸಾಯಿರಾಮ್. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತನ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ದಿವ್ಯಾತ್ಮ ಸ್ವರೂಪರಾದ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರ ದಿವ್ಯ ಚರಣಗಳಿಗೆ ಭಕ್ತಿಯಿಂದ ವಂದಿಸುತ್ತಾ, ಆಧರಣೀಯ ಅತಿಥಿಗಳೇ, ಗುರು ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಸಾಯಿರಾಮ್ ನಮಸ್ಕಾರಗಳು. ಸಮಾಜದಲ್ಲಿ ಸಮಸ್ಯೆಗಳನ್ನು ನೋಡುವವರು ಹಲವರು, ಅವುಗಳ ಬಗ್ಗೆ ಮಾತನಾಡುವವರೂ ಕೆಲವರು. ಆದರೆ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರಕ್ಕಾಗಿ ಕೆಲಸ ಮಾಡುವವರು ಬಹಳ ಕಡಿಮೆ. ಅಂತಹ ಸದ್ಗುರುಗಳ ಕೆಳಗೆ ಬೆಳೆಯುವ ಅವಕಾಶ ನಿಜಕ್ಕೂ ನನ್ನ ಅದೃಷ್ಟ. ನನ್ನ ಹೆಸರು ಪ್ರಜ್ವಲ್. ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ದೇನೆ. ನನ್ನ ತಂದೆ ಒಂದು ಕಚೇರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಾರೆ. ನನ್ನ ತಾಯಿ ಆಸ್ಪತ್ರೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಾರೆ. ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು.
ನಮ್ಮ ಕುಟುಂಬಕ್ಕೆ ಜೀವನವನ್ನು ನೋಡಿಕೊಳ್ಳುವುದೇ ಕಷ್ಟವಾಗಿತ್ತು. 4 ಜನ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಹಾಗೂ ಜೀವನಕ್ಕೆ ಬೇಕಾಗಿರುವುದನ್ನು ಕೊಡುವುದಕ್ಕೆ ನನ್ನ ತಂದೆಯ ತಾಯಿಗೆ ತುಂಬ ಕಷ್ಟವಾಗಿತ್ತು. ಅಂತಹ ಸಮಯದಲ್ಲಿ ಸದ್ಗುರುಗಳ ಕೃಪಾ ಕಟಾಕ್ಷ ನಮ್ಮ ಇಡೀ ಕುಟುಂಬದ ಮೇಲೆ ಬಿತ್ತು. ನಾನು ಕೊಪ್ಪಳ ಜಿಲ್ಲೆಯ ಶ್ರೀ ಸತ್ಯಸಾಯಿ ಸೇವಾನಿಕೇತನಂ ಗುರುಕುಲಕ್ಕೆ ಸೇರಿದೆ. ಗುರುಕುಲಕ್ಕೆ ಬರುವಾಗ ತೊಟ್ಟಿದ್ದ ಒಂದು ಜೊತೆ ಬಟ್ಟೆಯೊಂದಿಗೆ ಮಾತ್ರ ನಾನು ಇಲ್ಲಿಗೆ ಬಂದೆ. ಆದರೆ ಇಲ್ಲಿಗೆ ಬಂದ ನಂತರ ನನಗೆ ಬೇಕಾದ ಉಡುಗೆ ತೊಡುಗೆ, ಊಟ, ಆಟ, ಪಾಠ, ವಸತಿ ಮತ್ತು ಕ್ರಮಬದ್ಧ ಶಿಕ್ಷಣ ಎಲ್ಲವನ್ನೂ ಈ ಸಂಸ್ಥೆ ನೋಡಿಕೊಂಡಿತು. ಗುರುಕುಲದಲ್ಲಿ ಇರುವ ಪ್ರತಿಯೊಬ್ಬ ಹಿರಿಯರು ನನ್ನನ್ನು ತುಂಬ ಪ್ರೀತಿಯಿಂದ ಹಾಗೂ ಕಾಳಜಿಯಿಂದ ನೋಡಿಕೊಂಡರು. ಅದರಿಂದ ನನಗೆ ಇಲ್ಲಿ ಹೊಂದಿಕೊಳ್ಳಲು ತುಂಬ ಸುಲಭವಾಯಿತು. ಮನೆಯಂತಹ ಕುಟುಂಬದಂತಹ ವಾತಾವರಣವನ್ನು ನಾನು ಇಲ್ಲಿ ಮೊದಲ ಬಾರಿಗೆ ನೋಡಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರತಿನಿತ್ಯ ಕ್ರೀಡೆ, ಸಂಗೀತ, ಭಜನೆ, ವೇದ ಮಂತ್ರಗಳು, ಪರಾವಿದ್ಯಾ, ಕಲೆ ಮತ್ತು ಇನ್ನೂ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿತ್ತು. ನಮ್ಮ ಕುಟುಂಬದ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ನನಗೆ ಈ ಥರದ ಅವಕಾಶಗಳು ಸಿಗುತ್ತವೆ ಎಂದು ನಾನು ಅಂದುಕೊಂಡೇ ಇರಲಿಲ್ಲ. ನಾನು ದೊಡ್ಡವನಾದ ಮೇಲೆ ಒಬ್ಬ ವಿಜ್ಞಾನಿಯಾಗಬೇಕು, ಸಾಕಷ್ಟು ಹಣ ಸಂಪಾದಿಸಬೇಕು ಹಾಗೂ ಸುಖವಾಗಿರಬೇಕು ಎಂಬುದೇ ನನ್ನ ಗುರಿಯಾಗಿತ್ತು. ಈಗಲೂ ಸಹ ನಾನು ಒಬ್ಬ ವಿಜ್ಞಾನಿಯಾಗಬೇಕು ಎಂಬುದೇ ನನ್ನ ಗುರಿ. ಆದರೆ ಈ ಸಂಸ್ಥೆಯ ಸ್ಫೂರ್ತಿಯಿಂದ ನನ್ನ ಗುರಿಯ ಹಿಂದಿನ ಉದ್ದೇಶ ಬದಲಾಗಿದೆ. ನಾನು ಉನ್ನತ ಶಿಕ್ಷಣವನ್ನು ಪಡೆದು ಒಬ್ಬ ವಿಜ್ಞಾನಿಯಾಗಬೇಕು. ಕೇವಲ ನನ್ನ ಯಶಸ್ಸಿಗಾಗಿ ಅಲ್ಲ, ಗ್ರಾಮೀಣ ಭಾರತದ ನಿಜವಾದ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದಕ್ಕೆ ನಾನು ಒಬ್ಬ ವಿಜ್ಞಾನಿಯಾಗಲು ಬಯಸುತ್ತೇನೆ. ಒಬ್ಬ ಆಧ್ಯಾತ್ಮಿಕತೆಯ ಸಿದ್ಧರು ಹಾಗೂ ಸೇವೆಗೆ ಪ್ರಸಿದ್ಧರಾದಂತಹ ಪರಮಪೂಜ್ಯ ಸದ್ಗುರುಗಳು. ಮತ್ತೊಂದೆಡೆ ವಾಕ್ಸಿದ್ಧಿಯನ್ನು ಪಡೆದಂತಹ ಹಾಸ್ಯ ಪ್ರಸಿದ್ಧರಾದಂತಹ ಶ್ರೀ ಗಂಗಾವತಿ ಪ್ರಾಣೇಶ್ರವರು. ಅಪಾರ ಜ್ಞಾನದ ಜೊತೆಗೆ ಹಾಸ್ಯದ ಹಂದರವು ಬೆರೆಯುವ ಈ ದಿವ್ಯ ಸಂಜೆಯ ಅಪೂರ್ವ ಸಂವಾದವನ್ನು ನಡೆಸಿಕೊಡಬೇಕಾಗಿ ನಮ್ಮ ನಾಡಿನ ಹೆಮ್ಮೆಯ ಶ್ರೀ ಗಂಗಾವತಿ ಪ್ರಾಣೇಶ್ರವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಎಲ್ಲ ಸಜ್ಜನ ಮಹಾಶಯರಿಗೆ ಅನಂತ ವಂದನೆಗಳು. ಭಾಳ ಹೊಸ ಕಾರ್ಯಕ್ರಮ ನನಗಿದು. ನಿಜಕ್ಕೂ 4,000 ಕಾರ್ಯಕ್ರಮ ಕೊಟ್ಟೆ ಅಂತ ಅವ್ರು ಹೇಳ್ತಾರೆ. ನನಗೆ 4,000 ಕಾರ್ಯಕ್ರಮದಲ್ಲಿ ಯಾವತ್ತೂ ಕಾಲು ನಡಿಗಿದ್ದಿಲ್ಲ. ಇವತ್ತು ಕೂತಿದ್ರೂ ಕೂಡ ನನ್ನ ಕಾಲುಗಳು ನಡುಗ್ತಾ ಇದೆ. ಹೀಗೆ ಕೂತು ಮಾತಾಡಿ ಅಭ್ಯಾಸ ಇದ್ದಿಲ್ಲ. ಆದರೆ ಪೂಜ್ಯರ ಎದುರಿಗೆ ಕುಳಿತು ಮಾತಾಡೋದಂತೂ ಇನ್ನೂ ಕಷ್ಟ. ಆದರೂ ಕೂಡ ಅವರು ಕೂತ್ಕೊಂಡೇ ನೀವು ನನ್ನನ್ನು ಮಾತಾಡಿಸ್ಬೇಕು ಅಂತ ಹೇಳಿದಾಗ ಅವರು ಬಂದ ಹಾದಿ, ಅವರು ತುಳಿತಿರ್ತಕ್ಕಂಥ ಈ ಮಾರ್ಗ ಅನೇಕ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಅಬಾಲ ವೃದ್ಧರಾದಿಯಾಗಿ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ ಅನ್ನೋದಕ್ಕೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಇವತ್ತು ನನ್ನನ್ನು ಇಲ್ಲಿ ನೇಮಿಸಿರೋದು ನಿಜಕ್ಕೂ ನನ್ನ ಅದೆಷ್ಟು ಜನ್ಮದ ಸುಕೃತವೋ ನನ್ನ ಕಾರಣೆ. ಅದಕ್ಕಾಗಿ ಕೊಪ್ಪಳ ಮಹಾಜನತೆಗೆ ಮತ್ತು ಈ ಸಂಸ್ಥೆ ಎಲ್ಲ ಸದಸ್ಯರಿಗೆ ನಾನು ಋಣಿಯಾಗಿದ್ದೇನೆ. ನಾನು ಪ್ರಶ್ನೋತ್ತರಗಳಿಗೆ ಬರ್ತಾಯಿದ್ದೀನಿ. ಪರಮ ಪೂಜ್ಯ ಸದ್ಗುರು ಮಧುಸೂದನ್ ಸಾಯಿ ಅವರಿಗೆ ಅನಂತ ಪ್ರಣಾಮಗಳು. ನಿಮ್ಮ ಸಾಹಸಮಯ ಈ ದಿಗ್ವಿಜಯ ಯಾತ್ರೆಯನ್ನು ಕಂಡು ನಮಗೆ ಅಚ್ಚರಿ ಎನಿಸಿದೆ. ಕೊಪ್ಪಳ ಜಿಲ್ಲೆಗೆ ಪ್ರಥಮ ಬಾರಿ ಆಗಮಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿರುತ್ತದೆ ತಮಗೆ ಇಲ್ಲಿಯ ಜನರ ಪರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಕೊಪ್ಪಳ ಕೆಲವು ವರ್ಷದ ಹಿಂದೆ ಹೊಸ ಜಿಲ್ಲೆಯಾಗಿ ಮೂಡಿಬಂದಿದೆ. 10 ಸಮಸ್ಯೆಗಳು, ಬಡತನ, ರೋಗ ರುಜಿನ, ರೈತರ ಸಮಸ್ಯೆಗಳು, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತದೆ. ಆದರೆ ಅದರ ಫಲ ತಲುಪಲು ಬಹು ನಿಧಾನವಾಗಿದೆ. ಪೌಷ್ಟಿಕ ಆಹಾರ ಕ್ಷೇತ್ರದಲ್ಲಿ ದಾಪುಗಾಲು ಹಾಕುತ್ತಾ ಕೋಟ್ಯಾಂತರ ಜನರ ಆಶಾಕಿರಣವಾಗಿ ಮೂಡಿ ಬಂದಿದ್ದೀರಿ. ಇದು ಹೇಗೆ ಸಾಧ್ಯವಾಗಿದೆ ಎಂಬುದು ನಮ್ಮ ಮುಂದಿರುವ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಸ್ವಾಮಿಗಳಲ್ಲದೆ ಬೇರೆ ಯಾರೂ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಈ ಒಂದು ಸಾಧನೆ ತಮಗೆ ಹೇಗೆ ಸಹಾಯ ಆಯಿತು, ನಮಗೆ ಹೇಗೆ ಮಾರ್ಗದರ್ಶಿ ಆಯಿತು ಅನ್ನೋದನ್ನು ತಿಳಿಸ್ಬೇಕು ಅಂತ ಗುರೂಜಿಯವರಲ್ಲಿ ಕೇಳ್ಕೊಳ್ತೇನೆ. ನಮಸ್ತೆ, ತಮಗೆ ನಮಸ್ತೆ ಮತ್ತು ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಗುರುಗಳ ಮುಂದೆ ಕೂತ್ಕೋಬಾರ್ದು ಅಂತ ಹೇಳ್ತೀವಿ. ಹಾಗೆ ನಿಂತ್ಕೊಂಡು ಮಾತಾಡಬೇಕು ಅಥವಾ ಕೆಳಗೆ ಪಾದದಲ್ಲಿ ಕೂತ್ಕೋಬೇಕು. ಆದರೆ ಸ್ಟೇಜ್ ಮೇಲೆ ನೀವು ಪಾದದಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ. ಮತ್ತು ನಿಲ್ತಿದ್ರೆ ನಿಮ್ಮ ಕಾಲು ಗಡಗಡ ನಗಡಲ್ತಿದೆ. ಆದ್ದರಿಂದ ಕೂತ್ಕೊಂಡು ಮಾತಾಡಿ ಅಂತ ನಾನು ನಿರ್ಣಯ ಮಾಡಿದೆ. ಅವರು
ಕರ್ನಾಟಕದಲ್ಲಿ ತುಂಬ ಅವರು ಅಂದರೆ ಜನಪ್ರಿಯರಾದಂಥ ಹಾಸ್ಯಗಾರರು. ಆದರೆ ಇವತ್ತು ಅವರು ನಗ್ತಾ ಮಾತಾಡ್ತಾ ಇಲ್ಲ, ಯಾವುದೊಂದು ಗೊಂದಲದಿಂದ ಮಾತಾಡ್ತಾ ಹಾಗೆ ಕಾಣ್ತಾ ಇದೆ. ಆದರೆ ಭಯಪಡಬಾರದು, ಗುರುಗಳ ಸಮ್ಮುಖವಾಗಿ ಆ ಗೌರವದಿಂದ ಹಾಗೆ. ಆದರೂ ಕೂಡ ತಾವು ಇಂಥ ಸಭೆಗೆ ಬಂದಿದ್ದೀರಿ, ಇಂಥ ಸಂವಾದಕ್ಕೆ ತಾವು ಒಪ್ಕೊಂಡು ಈ ಸಮಯ ಕೊಟ್ಟಿದ್ದೀರಿ. ಸಂಸ್ಥೆಯ ಪರವಾಗಿ ಮೊದಲನೇ ನಿಮಗೆ ನಾವು ನಮ್ಮ ಹೃತ್ಪೂರ್ವವಾದಂಥ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕೊಪ್ಪಳ ಜಿಲ್ಲೆಗೆ ನಾವು ಮೊದಲನೇ ಬಾರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಹಲವಾರು ಬಾರಿ ನಾವು ನಮ್ಮ ಸಂಸ್ಥೆಗೆ ಬಂದು ಹೋಗಿದ್ದೀನಿ, ಆದರೆ ಯಾವಾಗಲೂ ನಾನು ರೋಡ್ ಮೇಲೆ ಬರಲಿಲ್ಲ. ನಾವು ಹೆಲಿಕಾಪ್ಟರ್ನಲ್ಲಿ ಬಂದು ಅಲ್ಲೇ ಸಂಸ್ಥೆಗೆ ಬಂದು ಅಲ್ಲಿಂದ ಹೋಗ್ತಾ ಇದ್ವಿ. ಇವತ್ತು ನಾವು ರೋಡ್ ಮೇಲೆ ಗದಗಿಂದ ಬಂದಿದ್ದೀವಿ. ಆದರೆ ಎಲ್ಲ ನೋಡಿ ತುಂಬ ಸಂತೋಷ ಆಯ್ತು. ಎಂಥ ಈ ಮಳೆಗಾಲದಲ್ಲಿ ಇನ್ನೂ ಹಸಿರುವಾಗಿದೆ. ನಾನು ಕೊಪ್ಪಳದ ನನ್ನ ಮನಸ್ಸಲ್ಲಿ ಏನು ಭಾವನೆ ಇತ್ತಂದರೆ ಅದು ಒಂದು ಬರಳ ಭೂಮಿ ಅಂತ, ಶುಷ್ಕವಾದಂಥ ಭೂಮಿ. ಆದರೆ ಇವತ್ತು ಹಾಗೆ ಕಾಣ್ತಾ ಇಲ್ಲ, ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಆ ರೈತರದಿಂದ ಅಥವಾ ನಿಮ್ಮಂಥ ಕೊಪ್ಪಳದ ಜನರಿಂದ ಬಹಳ ಪರಿಶ್ರಮದಿಂದ ಇದು ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಕೊಪ್ಪಳಿಗೆ ಬರಲಿಕ್ಕೆ ಕಾರಣ ಏನಂದರೆ ನಮ್ಮ ಬಸವರಾಯ ರೆಡ್ಡಿ ಅವರೇ ಅದಕ್ಕೆ ಕಾರಣ. ಯಾಕಂದರೆ ಮೊದಲನೇ ಬಾರಿ ಅವರು ಮುದ್ದನಹಳ್ಳಿಗೆ ಬಂದರು. ಆ ಸಮಯದಲ್ಲಿ ನಾವು ಯೂನಿವರ್ಸಿಟಿ ಕಟ್ಟಲಿಕ್ಕೆ ಶುರು ಮಾಡ್ತಾ ಇದ್ವಿ, ನಮ್ಮ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ಯಾಕೆಂದರೆ ನಮಗೆ ಹಲವಾರು ಗುರುಕುಲಗಳೇ ಇತ್ತು, ಆದರೆ ಸರಿಯಾದಂಥ ಶಿಕ್ಷಕರು ಸಿಗ್ತಾ ಇರಲಿಲ್ಲ. ನಾವೇ ನಮ್ಮ ಶಿಕ್ಷಕರನ್ನು ರಚಿಸಬೇಕಂತ ಭಾವನೆಯಿಂದ ಒಂದು ಯೂನಿವರ್ಸಿಟಿನೇ ಪ್ರಾರಂಭ ಮಾಡಿದ್ದು ಒಂದು ಕೆಲಸ ಮಾಡೋಣ ಅಂತ ನಾವು ಅಂದ್ಕೊಂಡೆ. ಆ ಸಮಯದಲ್ಲಿ ರಾಯರೆಡ್ಡವರು ಎಜುಕೇಷನ್ ಮಿನಿಸ್ಟರ್ ಆಗಿ ಇದ್ದರು. ಆ ಸಮಯದಲ್ಲಿ ಅವರು ನಮ್ಮ ಸಂಸ್ಥೆಗೆ ಬಂದಾಗ ನಾನು ಕೇಳಿದೆ, ಅವರೆಲ್ಲ ನೋಡಿ ಕೇಳಿದರು, ನಾನು ನಿಮ್ಮ ಕೇಳಿದ್ದು ನಾನು ಮಾಡ್ತೀನಿ, ನಂದು ಕೇಳಿದ್ದು ನೀವು ಮಾಡಬೇಕಂತ. ನಾನು ಕೇಳಿದೆ, ಏನು ಬೇಕು ನಿಮಗೆ ಅಂದರೆ ಅವ್ರು ಹೇಳಿದ್ರು, ನಾನು ಯೂನಿವರ್ಸಿಟಿಗೆ ಪರ್ಮಿಷನ್ ಏನು ಬೇಕು ನಾವು ಕೊಡ್ತೀವಿ, ಮಿನಿಸ್ಟರಾಗಿ ನನಗೆ ಅದಿದೆ, ಪವರ್ ಇದೆ ಅಂದರೆ. ಆದರೆ ನೀವು ಕೊಪ್ಪಳದಲ್ಲಿ ಒಂದು ಗುರುಕುಲ ಪ್ರಾರಂಭ ಮಾಡಬೇಕು ಅಂತ ನನ್ನ ವಿನಂತಿ ಅಂತ ಅವರು ಕೇಳಿಕೊಂಡ್ರು. ಆದ್ದರಿಂದ ನಾವು ಕೊಪ್ಪಳಿಗೆ ಬಂದೆ. ಆದರೆ ಮೊದಲನೇ ಅವ್ರಿಗೆ ನಾನು ನೆನಪು ಮಾಡಿಕೊಡ್ತೀನಿ, ಯಾಕೆಂದರೆ ಅವರೇ ಒಂದು ಹನುಮಂತನ ಹಾಗೆ ಈ ಸಂದೇಶವನ್ನು ನನ್ನ ಕೊಟ್ಟು ಇಲ್ಲಿ ಬರಬೇಕು, ಇಲ್ಲಿ ಒಂದು ಸಂಸ್ಥೆ ಮಾಡಬೇಕು ಅಂತ ಅವರೇ ಮೊದಲು ಬಂದು ಹೇಳಿದ್ರಿಂದ ಇವತ್ತು ಈ ಸಂಸ್ಥೆ ನಡೀತಾ ಇದೆ. ಕೊಪ್ಪಳದಲ್ಲಿ ನಾನು ಗುರುತು ಉತ್ತರ ಕರ್ನಾಟಕದಲ್ಲೇ ನೋಡಿದಾಗ ಭಾಳ ಜನರು ಕಷ್ಟದಲ್ಲಿದ್ದಾರೆ. ಇನ್ನೂ ಮೇಲೆಗೆ ಬರ್ತಾ ಇದೆ ಈ ಜಿಲ್ಲೆ ಕೂಡ, ಬಡತನ ಇದೆ. ನಮ್ಮ ಸಂಸ್ಥೆಯಲ್ಲಿ ನಾನು ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದಾಗ ನಮ್ಮ 93% ಶೇಕಡದಲ್ಲಿ 93% ಜನರು ಎಲ್ಲರೂ ಕೂಡ ಬಿಲೋ ಪಾವರ್ಟಿ ಲೈನ್, ಅತಿ ಕಡು ಬಡ ಜನರಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಮತ್ತು ಅದರಲ್ಲಿ ನೋಡಿ ನಾನು ಅನ್ಕೊಡ್ತಾ ಇರ್ತೀನಿ, ಎಂಥ ಜನರು ಇಂಥ ಒಂದು ಕಷ್ಟಪಡ್ತಾ ಇದ್ದಾರೆ. ಅಲ್ಲ ಕೊಪ್ಪಳೇ ಅಲ್ಲ, ನಾವು ಉತ್ತರ ಕರ್ನಾಟಕ ಎಲ್ಲ ಕಡೆ ಹೋಗಿದ್ದೀವಿ, ನಾವು ಹೋಗಿ ಬರ್ತಾ ಇದ್ದೀವಿ. ಬಿಜಾಪುರ, ಬಾಗಲಕೋಟೆ, ಹಾಗೆ ಬೆಳಗಾವಿ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀವಿ. ಅದು ನನಗೆ ಒಂಥರ ಅನಿಸುತ್ತೆ, ನಮ್ಮ ದೇಶ ಇವತ್ತು 75 ವರ್ಷ ಮುಗಿದಿದೆ. ಮತ್ತು ನಾವು 100ನೇ ವರ್ಷದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ವಿಕಸಿತ ಭಾರತ್ ಅಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ನಿಜವಾದಂಥ ವಿಕಸಿತ ಭಾರತ್ ಮಾಡಬೇಕಂದ್ರೆ ನಮ್ಮ ಹಳ್ಳಿಗಳು ನಾವು ವಿಕಾಸ ಮಾಡಬೇಕು. ಹಳ್ಳಿನಲ್ಲೇ ನಮ್ಮ ದೇಶ ಇದೆ. ಎಲ್ಲರೂ ಜನರು ಹಳ್ಳಿನಲ್ಲೇ ಇರ್ತಾರೆ, ಇಂಥ ಮಕ್ಕಳು ಹಳ್ಳಿನಲ್ಲೇ ಹುಟ್ಟುತ್ತಾ ಇದ್ದಾರೆ. ಆದರೆ ಹಳ್ಳಿ ಜನರಿಗೆ ಸರಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ದರಿಂದ ಇಂಥ ಜಾಗದಲ್ಲಿ ನಾವು ಹೆಚ್ಚು ಈ ಕೆಲಸ ಮಾಡಬೇಕಂತ ನನ್ನ ಅಭಿಪ್ರಾಯ. ಈ ಕೊಪ್ಪಳದಲ್ಲಿ ಇವತ್ತು ಶಿಕ್ಷಣದಿಂದ ಶುರು ಮಾಡಿದ್ದೇವೆ. ಮತ್ತು ಪೋಷಕಾಂಶದ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ 55 ಲಕ್ಷ ಮಂದಿ ಮಕ್ಕಳಿಗೆ ಸಿಗ್ತಾ ಇದೆ. ಈ ರಾಗಿ ಜಾವ ಅಂತ ಒಂದು ಬೆಳಗಿನ ಉಪಹಾರ ಹಾಗೆ ಕೊಪ್ಪಳದಲ್ಲಿ ಕೂಡ 2 ಲಕ್ಷ ಜನ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ. ಮೂರನೇದಂದರೆ ಆರೋಗ್ಯದ ನಾವು ಇನ್ನೂ ಶುರು ಮಾಡಲಿಲ್ಲ. ಜನರು ಇಲ್ಲಿಂದ ಮುದ್ದನಹಳ್ಳಿಗೆ ಬರ್ತಾರೆ, ಅಷ್ಟು ದೂರ ಬಂದು ಅವ್ರಿಗೆ ಏನೇನು ಚಿಕಿತ್ಸೆ ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಮಕ್ಕಳು ಕೂಡ MBBS ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಈ ಕುಷ್ಟಗಿ ಎಲ್ಲ ಕಡೆಯಿಂದ ಕೂಡ ಬಂದು ಓದ್ತಾ ಇದ್ದಾರೆ, ಫ್ರೀಯಾಗಿ ಓದ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದೇ ಕೇಳಿದ್ದೀನಿ, ನಾಳೆ ದಿವಸ ಇಲ್ಲಿ ಒಂದು ಆರೋಗ್ಯ ಸಂಸ್ಥೆ ಕಟ್ಟಬೇಕಂದ್ರೆ ನಿಮ್ಮಂಥ ಮಕ್ಕಳು ನಮ್ಮ ಜೊತೆ ಇರಬೇಕು. ಇವತ್ತು ಈ ಪ್ರಜ್ವಲ್ ಆಡಿದಾಗ ಹೇಳಿದ್ದಾನೆ, ನಂದು ಎಲ್ಲ ಶಿಕ್ಷಣ ಮುಗಿದ ಮೇಲೆ ನಿಮ್ಮ ಸಂಸ್ಥೆಗೆ ನಾವು ಸೇರಿಸಿ ಇನ್ನೂ ಇಂಥ ಹಲವಾರು ಸಂಸ್ಥೆಗಳಿಗೆ ಕಟ್ಟಿ ಮಕ್ಕಳಿಗಿಂತ ಒಂದು ವಿದ್ಯೆ ನೀಡ್ತೀನಿ ಅಂತ ಅವರು ಹೇಳಿದರು. ಹಾಗೆ ಆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ನಾನು ಅದನ್ನೇ ಹೇಳಿದ್ದೀನಿ, ಅವ್ರದ್ದು ಆಗುತ್ತೆ, 2 ವರ್ಷದಲ್ಲಿ ಆಗುತ್ತೆ. ಆದಮೇಲೆ ಇಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಇದೆ, ಅದನ್ನು ಕೂಡ ನಾವು ಯಾವುದೊಂದು ಮಾಡಿ
ಪರಿಗಣಿಸೋಣ ಅಂತ ಅವ್ರಿಗೂ ಹೇಳಿದ್ದೀವಿ, ಅವರು ಬರ್ತಾರೆ. ಸೊ ಹೀಗೆ ನನ್ನ ಒಂದು ವಿಷನ್ ಇದೆ. ಕೊಪ್ಪಳದಲ್ಲಿ ಕೂಡ ಈ 3 ತ್ರಿವಿಧ ದಾಸೋಹ ಹೇಗೆ ಇಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ ನಡೀತಾ ಇದೆ, ಹಾಗೆ ಈ ತ್ರಿವಿಧ ದಾಸೋಹ ಅಂದರೆ ಅನ್ನ ದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹ ನಡಿಬೇಕು ಅಂತ ಭವಿಷ್ಯದಲ್ಲಿ ಅದು ನಮ್ಮ ಯೋಜನೆಯಲ್ಲಿ ಇದೆ. ವಿದ್ಯಾರ್ಥಿಗಳಿದ್ದಾರೆ ಎಚ್ಚರಿಕೆ ಎಂಬ ಮಾತು ಕೇಳಿ ಬರುತ್ತಿದೆ. ಇಂದಿನ ಯುವಕರು ದಾರಿ ತಪ್ಪಿ ಹೋಗಲು ಕಾರಣಗಳೇನು? ಇಂದು ವಿದ್ಯಾಭ್ಯಾಸ ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ ಎಂಬುದು ಎದ್ದು ಕಾಣುತ್ತಿದೆ. ಇದಕ್ಕೆ ತಮ್ಮ ಪರಿಹಾರವೇನು? ಖಂಡಿತ ಶಿಕ್ಷಣ ಅದಕ್ಕೆ ಕಾರಣ. ಸರಿಯಾದಂಥ ಶಿಕ್ಷಣ ಕೊಡಲಿಲ್ಲದಿಂದರೆ ಈ ಯುವತಿಯರೆಲ್ಲರೂ ಕೂಡ ಕೆಟ್ಟ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಮೊದಲ ಕಾಲದಲ್ಲಿ ಈ ದೊಡ್ಡ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಆಗಿ ನಾವು ಇರ್ತಾ ಇದ್ವಿ. ಅದರಲ್ಲಿ ಮಕ್ಕಳಿಗೆ ಅಜ್ಜಿ ಆಗ್ಬೋದು, ಅಜ್ಜ ಆಗ್ಬೋದು, ಅವರು ಯಾವುದೋ ರಾಮಾಯಣ ಕಥೆ, ಇಂಥ ಒಂದು ವೇದೋಪನಿಷದ ಬಗ್ಗೆ ನೀತಿ ಕತೆ ಮೂಲಕ ಇದೆಲ್ಲ ಪಾಠ ಹೇಳ್ತಾ ಇದ್ದರು. ಇವತ್ತು ಅದೂ ಇಲ್ಲ. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ದೇವೆ ನಾವು. ಅದರಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ತಾಯಿ ಮತ್ತು ತಂದೆ ಇಬ್ಬರು. ಆದ್ದರಿಂದ ಮಕ್ಕಳ ಹತ್ರ ಬೇರೆ ದಾರಿನೇ ಇಲ್ಲ. ಅವರು ಶಾಲೆಗೆ ಹೋಗಿದಾಗ ಶಾಲೆಯಲ್ಲಿ ಕೂಡ ಯಾರೂ ಹೇಳ್ಕೊಡ್ತಾ ಇಲ್ಲ. ಇವತ್ತು ನೀತಿ ಪಾಠಗಳು ಕೂಡ ನಾವು ಮಾಡ್ತಾ ಇಲ್ಲ. ಯಾವುದೊಂದು ಕಾರಣದಿಂದ ಅದನ್ನು ನಾವು ಬಿಟ್ಟು ಹಾಕಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ಆ ಮಕ್ಕಳಿಗೆ ಸರಿಯಾದಂಥ ದಾರಿ ತೋರಿಸಿದವರು ಯಾರು ಇಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ಹೆಚ್ಚು ಆಗಿದೆ. ಎಲ್ಲ ಈ ಸೋಷಿಯಲ್ ಮೀಡಿಯಾನಲ್ಲೇ ನೋಡ್ತಾ ಇರ್ತಾರೆ. ತಾಯಿ ತಂದೆಯವರು ಕೂಡ ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಫೋನ್ಸ್ ಎಲ್ಲ ಕೊಟ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಸಮಯ ಇಲ್ಲ, ಮಕ್ಕಳನ್ನು ಸಾಗಿಸೋದು ಸಮಯ ಇಲ್ಲ ಅಂತ ಎಂಥ ತಾಯಿ ತಂದೆ ಅವರವರು. ಸೊ ಆದ್ದರಿಂದ ನನ್ನ ಒಂದೇ ಸಮಾಧಾನ ಇದಕ್ಕೆ, ಸರಿಯಾದಂಥ ಶಿಕ್ಷಣ. ಯಾಕೆಂದರೆ ಒಂದು ಮಗು ಒಂದು ದಿನದಲ್ಲಿ 8 ಗಂಟೆ ಶಾಲೆಯಲ್ಲಿ ಇರ್ತಾನೆ, ಮನೆಯಲ್ಲಿ ಕಡಿಮೆ, ಹೆಚ್ಚು ಶಾಲೆಯಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಶಾಲೆಯಲ್ಲಿ ಸರಿಯಾದಂಥ ಶಿಕ್ಷಣ ನಾವು ಹೇಳ್ತೀವಿ ಪರಾವಿದ್ಯೆ ಅಂತ. ಪರಾವಿದ್ಯೆ ಅಂದರೆ ಲೌಕಿಕ ವಿದ್ಯೆ, ಪರಾವಿದ್ಯೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ. ಎರಡೂ ಕೂಡ ನಮ್ಮ ಶಾಲೆಯಲ್ಲಿ ಸಮಾನವಾಗಿ ನಾವು ಕೊಡ್ತಾ ಇದ್ವಿ. ಅವರು ಸೈನ್ಸ್ ಕೂಡ ಕಲಿತಾರೆ, ಅದರ ಜೊತೆಗೆ ಸ್ಪಿರಿಚುವಾಲಿಟಿ ಅಂದರೆ ಭಗವದ್ಗೀತೆ, ಈ ಸುಭಾಷಿತ, ಇದರ ಬಗ್ಗೆ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಆ ಸರ್ವಾಂಗೀಣ ವಿಕಾಸಕ್ಕೆ ಒಂದು ಸಮತ್ವವಾದಂಥ ವಿಕಾಸಕ್ಕೆ ನಾವು ಎರಡೂ ಹೇಳ್ಕೊಡಬೇಕು. ಆದರೆ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರಿ ಶಾಲೆ ಆಗಬಹುದು, ಪ್ರೈವೇಟ್ ಶಾಲೆಯಲ್ಲಿ ಇನ್ನೂ ಇಲ್ಲ. ಬರೀ ರ್ಯಾಂಕ್ಸು, ಆ ರ್ಯಾಂಕ್ಸ್ ಆದಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮು, ಅದಾದಮೇಲೆ ಇನ್ನೊಂದು ದೊಡ್ಡ ಕಾಲೇಜು, ಕಾಲೇಜ್ ಮೇಲೆ ಇನ್ನೊಂದು ಪದವಿ, ಅಷ್ಟೇ ನಡೀತಾ ಇದೆ. ಆದ್ದರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಸೊ ಅದು ಒಂದು ದೊಡ್ಡ ದುರಂತ ಮತ್ತು ದೊಡ್ಡ ಡೇಂಜರ್ ಕೂಡ. ಅದು ಭವಿಷ್ಯದಲ್ಲಿ ನಮ್ಮ ದೇಶದಲ್ಲಿ ನಾವು ನೇಪಾಲ್ನಲ್ಲಿ ನೋಡಿದ್ದೀವಿ, ಶ್ರೀಲಂಕಾನಲ್ಲಿ ನೋಡಿದ್ದೀವಿ, ಹಲವಾರು ದೇಶದಲ್ಲಿ ನಾವು ಹೋಗ್ತೀವಿ. ಇಟಲಿಗೆ ಹೋಗಿದ್ದೀವಿ, ಅರ್ಜೆಂಟೀನಾಗೆ ಹೋಗಿದ್ದೀವಿ, ಮೆಕ್ಸಿಕೋ ಹೋಗಿದ್ದೀವಿ. ಈ ಯುವತಿಯರ ಪರಿಸ್ಥಿತಿ ಎಂಥ ಘೋರವಾದಂಥ ಅಂದರೆ ಅದನ್ನು ಸರಿ ಮಾಡಲಿಕ್ಕೇನು ಸಾಧ್ಯವೇ ಇಲ್ಲ. ಡ್ರಗ್ ಅಡಿಕ್ಷನಿಂದ ಜುವೆನೈಲ್ ಕ್ರೈಮ್ಸ್, ಗನ್ ವೈಲೆನ್ಸ್, ಟೀನೇಜ್ ಪ್ರೆಗ್ನೆನ್ಸೀಸ್, ಏನು ಹೇಳಿದೆ ಎಲ್ಲ ಹಳ್ಳಿ ಇದೆ. ಅದನ್ನೇ ಇವತ್ತು ಭಾರತಕ್ಕೆ ಬರ್ತಾ ಇದೆ. ಅದು ಆಗಬಾರದಂದರೆ ಸರಿಯಾದಂಥ ಶಿಕ್ಷಣ, ಈ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿ ತರಬೇಕು. ನಾವು ಬದಲಾವಣೆ ಎಲ್ಲ, ಒಂದು ಕ್ರಾಂತಿ ತರಬೇಕು, ಒಂದು ಆಂದೋಲನ ತರಬೇಕು. ಅಲ್ಲಿ ಎರಡಕ್ಕೂ ನಾವು ಸಮಾನವಾದಂಥ ಪ್ರಶಸ್ತಿ ಕೊಡಬೇಕು. ಲೌಕಿಕ ವಿದ್ಯೆ, ಅದರ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆ. ಅದನ್ನು ನಾವು ಹೇಳಿದೆ ಅಂದರೆ ಭಗವದ್ಗೀತೆ ಒಂದು ಹಿಂದೂ ಧರ್ಮದ ಗ್ರಂಥ ಅಲ್ಲ. ಐನ್ಸ್ಟೈನಿಂದ ಎಲ್ಲರೂ ಓದಿದ್ರು, ಅಬ್ದುಲ್ ಕಲಾಂ, ಐನ್ಸ್ಟೈನ್ ಅಂತ ಎಲ್ಲರೂ ಕೂಡ ಭಗವದ್ಗೀತೆನೇ ಓದಿದ್ರು. ಆದ್ದರಿಂದ ಅದು ಜೀವನದ ಒಂದು ಗ್ರಂಥ. ಅಂಥ ಗ್ರಂಥವನ್ನು ನಾವು ಯಾಕೆ ಹೇಳಬಾರ್ದು ಸಂಸ್ಥೆಯಲ್ಲಿ? ಅದು ಧರ್ಮದ ಮೂಲಕ ನಾವು ಹೇಳಬಾರ್ದು, ಅದು ಸಮಾಜಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಆಗುತ್ತೆ. ಅದಕ್ಕೆ ನಾವು ಹೇಳಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಕೂಡ, ಬೇರೆ ಧರ್ಮದಿಂದ ಕೂಡ ಸ್ವಲ್ಪ ನಾವು ಮಾರಲ್ ಕ್ಲಾಸಸ್ ರೂಪದಲ್ಲಿ ಅಥವಾ ಹಾರ್ಮನಿ ಆಫ್ ರಿಲಿಜನ್ಸ್ ಅಂತ ಆ ಭಾವದಿಂದ ಮಾಡಿದರೆ ಕೂಡ ಪರವಾಗಿಲ್ಲ. ನಾವು ಸಂಸ್ಥೆಯಲ್ಲಿ ಒಂದು ವ್ಯಾಲ್ಯೂ ಎಜುಕೇಷನ್ ಪ್ರೋಗ್ರಾಮ್, ಮಾನವೀಯ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಹಲವಾರು ಸಂಸ್ಥೆಗಳು ಮುಂದೆ ಬಂದು ನಮ್ಮದು ಈ ಕಾರ್ಯಕ್ರಮ ಅವರ ಸಂಸ್ಥೆಯಲ್ಲೂ ಕೂಡ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. 25 ದೇಶದಲ್ಲಿ ಇದು ನಡೀತಾ ಇದೆ. ಸ್ಪ್ಯಾನಿಷ್ ನಿಂದ, ಫ್ರೆಂಚ್ನಿಂದ, ಫಿಜಿ, ಆಸ್ಟ್ರೇಲಿಯಾ ಎಲ್ಲ ಕಡೆ ಇದು ಶುರು ಆಗಿದೆ. ಸೊ ಎಲ್ಲ ಪೋಷಕರು ಕೇಳ್ತಾ ಇದ್ದಾರೆ ಇವತ್ತು. ಯಾಕೆ ಅವರು ನೋಡಿದ್ದಾರೆ ಅವರ ಮಕ್ಕಳ ಗತಿ ಏನಾಗ್ತಾ ಇದೆ ಅಂತ. ಮತ್ತು ಅವ್ರ ಕೈಯಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸರಿಯಾದಂಥ ಭಾರತೀಯ ಆಧ್ಯಾತ್ಮಿಕತೆ ಕೂಡಿದ ಶಿಕ್ಷಣ ಮಕ್ಕಳಿಗೆ ಸಿಕ್ಕಿದರೆ ಮಾತ್ರ ಇದನ್ನು ಸಮಾಧಾನ ಮಾಡಲಿಕ್ಕೆ ಆಗುತ್ತೆ. ಅಥವಾ ನಮ್ಮ ದೇಶ ಕೂಡ ಅಂಥ ಬೇರೆ ಪಾಶ್ಚಾತ್ಯ ದೇಶದ ಹಾಗೆ ನಮ್ಮ ಪರಿಸ್ಥಿತಿ ಕೂಡ ಆಗಲಿಕ್ಕಿದೆ. ಭಾರತ ಈಗ ಕೆಲವು ವರ್ಷಗಳಲ್ಲಿ ನಾನಾ ರೀತಿಯ ಪ್ರಗತಿ ಹೊಂದುತ್ತಿದೆ. ಹೀಗಿದ್ದರೂ ಜಾತಿ, ಭಾಷೆ, ವರ್ಗ ಕಲಹ, ಅನೇಕ ತಾರತಮ್ಯಗಳು ನಮ್ಮ ಪ್ರಗತಿಗೆ ಅಡ್ಡ ಬರುತ್ತಿದೆ. ಇದನ್ನು ಸರಿಪಡಿಸಲು ಇರುವ ಉಪಾಯಗಳೇನು? ನಾವು ಮೊದಲನೇ ಭಾರತೀಯರು ಅಂತ ಆ ದೊಡ್ಡ ಭಾವನೆ ನಮಗೆ ಬರಬೇಕು. ನಾವು ಜಾತಿ, ಮತ, ಪ್ರಾಂತ ಅಥವಾ ಅದು ಚಿಕ್ಕ ಭಾವನೆಯಿಂದ ಇರಬಾರ್ದು. ಅದೇ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ವಿ. ಮೊದಲನೇ ನಾನು, ನನ್ನ ಕುಟುಂಬ ಅಂದ್ಕೊಳ್ತೀವಿ. ಆದಮೇಲೆ ನಾನು, ನನ್ನ ಕುಟುಂಬ, ನನ್ನ ಸಮಾಜ,
ಆಮೇಲೆ ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನಮ್ಮ ದೇಶ. ಆಮೇಲೆ ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶ, ನನ್ನ ಜಗತ್ತು, ಎಲ್ಲರೂ ನಾವು ಆರಿಸ್ಕೊಳ್ಬೇಕು, ಸ್ವೀಕರಿಸಬೇಕು. ಈ ಭಾವನೆ ಬರಬೇಕಂದ್ರೆ ಆಧ್ಯಾತ್ಮ ಬೇಕೇ ಬೇಕು. ಬರೀ ರಾಷ್ಟ್ರಪ್ರೇಮ, ಬರೀ ಈ ಧಾರ್ಮಿಕತೆಯಿಂದ ಬರೋದಿಲ್ಲ. ಅದು ಆಧ್ಯಾತ್ಮಿಕದಲ್ಲಿ ಏನಾಗುತ್ತೆ, ನಮ್ಮ ದೇಹ ರೂಪದಲ್ಲಿ ನಾವು ಬೇರೆ ಬೇರೆ ಆಗಿದ್ದೀವಿ, ಮನಸ್ಸಲ್ಲಿ ಕೂಡ ನಾವು ಬೇರೆ ಬೇರೆ ಆಗಿರ್ತೀವಿ. ಆದರೆ ಆತ್ಮರೂಪದಲ್ಲಿ ಒಂದೇ ಅಲ್ಲ, ಒಂದೇ ಭಗವಂತನ ಒಂದು ಸೃಷ್ಟಿಯಲ್ಲ ನಾವೆಲ್ಲರೂ ಕೂಡ. ಆ ಭಾವನೆ ಬಂದರೆ ಮಾತ್ರ ಇದು ಸಾಧಿಸಲಿಕ್ಕೆ ಇದೆ. ಅಥವಾ ನಾವು ಸ್ವಲ್ಪ ಅಲ್ಪ ಕಾಲಕ್ಕೆ ನಾವು ಇದು ಸಾಧಿಸಬಹುದು. ಯಾರೊಬ್ಬರು ಒಳ್ಳೆಯ ನಾಯಕತ್ವದಿಂದ ನಾವು ಸ್ವಲ್ಪ ಪ್ರೇರೇಪಣೆ ಪಟ್ಟು ಹಲವಾರು ಜನ ಆ ಹಾದಿನಲ್ಲಿ ನಡಿಬೋದು. ಆದರೆ ಅದಾದಮೇಲೆ ಅದು ಮತ್ತೆ ಕೆಳಗೆ ಬರುತ್ತೆ. ಆಧ್ಯಾತ್ಮಿಕತೆ, ಅದಕ್ಕೆ ಭಾರತ ವಿಶ್ವಗುರು ಆಗಬೇಕು. ಯಾಕೆಂದರೆ ಭಾರತೀಯರೇ ಇಂಥ ಒಂದು ತತ್ವವನ್ನು ಗುರುತಿಸಿದವರಿದ್ದಾರೆ. ನಮ್ಮ ದೇಶದಲ್ಲಿ ಅಂಥ ಗುರುಗಳಿದ್ದಾರೆ. ಬೇರೆ ದೇಶದಲ್ಲಿ ಈ ಭಾವನೆನೇ ಇಲ್ಲ. ಅವ್ರಿಗೋಸ್ಕರನೇ ಪ್ರಾರ್ಥನೆ ಮಾಡ್ತಾರೆ. ನಾವೇನು ಮಾಡ್ತೀವಿ, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ, ನಾನು ಇವತ್ತು ಬರ್ತಾ ಇದ್ದಾಗ ಈ ಸಸ್ಯ ರಾಶಿ ನೋಡಿ ನನ್ನ ಮನಸ್ಸಲ್ಲಿ ಇದೇ ಪ್ರಾರ್ಥನೆ ಬಂತು. ಇಂಥ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಸಂಸ್ಕೃತಿನಲ್ಲಿ ನಾವು ಹೇಳಿದ್ವಿ, ಇಂಥ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಇಂಥ ಒಂದು ಲೋಕ ಸಮಸ್ತ ಸುಖಿನ ಬಂತು, ಎಲ್ಲರೂ ಸುಖವಾಗಿರಬೇಕು ಅಂತ ಪ್ರಾರ್ಥನೆ ಭಾರತ ದೇಶದಲ್ಲಿ ಮಾಡ್ತೇವೆ. ಬೇರೆ ದೇಶದಲ್ಲಿ ಎಲ್ಲಿಯೂ ಕೂಡ ನಾವು ಕೇಳಲಿಲ್ಲ. ಎಲ್ಲರೂ ಸುಖವಾಗಿರಲಿ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಭಾವನೆಯೇ ಇಲ್ಲ. ಸೊ ಅದಕ್ಕೆ ನಮ್ಮ ದೇಶ ಈ ಸಾಂಸ್ಕೃತಿಕವಾದಂಥ ಆಧ್ಯಾತ್ಮಿಕವಾದಂಥ ತತ್ವಗಳು ಏನಿದೆವೋ ಅದು ನಾವು ವಿಶ್ವವ್ಯಾಪ್ತವಾಗಿ ಮಾಡಬೇಕು. ಆದರೆ ಬರೀ ಬಾಯದಿಂದ ಅಲ್ಲ, ಕಾರ್ಯಗತವಾಗಿ ತೋರಿಸಬೇಕು. ಅದಕ್ಕೆ ಈ ಒನ್ ವರ್ಲ್ಡ್ ವಿನ್ ಮಿಷನ್ದಲ್ಲಿ ನಾವು ಎಲ್ಲ ಕಡೆ ಬೇರೆ ಬೇರೆ ದೇಶದಲ್ಲಿ ಕೂಡ ನಾವು ಇಂಥ ಸಂಸ್ಥೆ ಕಟ್ಟಿದ್ದೀವಿ. ಅಲ್ಲಿ ಕ್ರಿಶ್ಚಿಯನ್ಸ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಅಥವಾ ಬೇರೆ ಜ್ಯೂಷ್ ಜನರಾಗ್ಬೋದು, ಎಲ್ಲರಿಗೂ ನಾವು ಇಂಥ ಸಂಸ್ಥೆ ಕಟ್ಟಿ ಸೇವೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಅವ್ರಿಗೂ ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಈ ಸಂಸ್ಕೃತಿ ಮೇಲೆ ಗೌರವ ಬರ್ತಾ ಇದೆ. ಸುಮ್ಮನೆ ಬಾಯದಿಂದ ನಾವು ಹೇಳ್ತಾ ಇಲ್ಲ, ಕೈದಿಂದ ಮಾಡಿ ತೋರಿಸ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಇದು ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಆ ದೊಡ್ಡ ವಿಶಾಲವಾದಂಥ ಮನೋಭಾವ ಬೆಳೆಸ್ಕೋಬೇಕಂದ್ರೆ ಭಾರತೀಯ ಆಧ್ಯಾತ್ಮಿಕತೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಹೇಳ್ತಾರೆ, ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಉದಾರ ಚರಿತ್ರವಾದಂಥ ಇದ್ದರೆ ಮಾತ್ರ ಎಲ್ಲವೂ ನಮ್ಮವರೇ ಅಂತ ಭಾವನೆ ಬರುತ್ತೆ. ಅದನ್ನೇ ಬಸವಣ್ಣವರು ಇವನಾರವ ಎಂದನಿಸಿದರಯ್ಯ, ಇವನಮ್ಮವ ಎಂದನಿಸಯ್ಯ ಅಂತ ಹೇಳ್ತಾರೆ. ಎಲ್ಲರೂ ನಮ್ಮವರೇ. ಆ ಭಾವನೆ ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕದಲ್ಲಿದೆ. ಅದನ್ನು ನಾವು ಬೆಳೆಸಬೇಕು. ಶಿಕ್ಷಣ ಮೂಲಕ ಆಗ್ಬೋದು, ಈ ಮಠಮಾನ್ಯಗಳ ಮೂಲಕ ಆಗ್ಬೋದು, ಸೇವೆ ಚಟುವಟಿಕೆಗಳ ಮೂಲಕ ಆಗ್ಬೋದು, ಇಂಥ ಒಂದು ಕಾರ್ಯಕ್ರಮದ ಮೂಲಕ ಆಗ್ಬೋದು, ನಾವು ಇದನ್ನು ಬೆಳೆಸಲೇಬೇಕು, ಪಸರಿಸಬೇಕು ಅಂತ ನನ್ನ ಅಭಿಪ್ರಾಯ. ಸದ್ಗುರುಗಳಲ್ಲಿ ಪ್ರಣಾಮಗಳು. ಇಲ್ಲಿವರೆಗಿನ ತಮ್ಮ ಮಾತುಕತೆಯಲ್ಲಿ ಧರ್ಮ ಮತ್ತು ಆಧ್ಯಾತ್ಮ ಎಂತಕ್ಕಂಥ ಶಬ್ದಗಳು ಪದೇ ಪದೇ ಬಂದೋದು. ನನ್ನ ಪ್ರಶ್ನೆ ಏನಂತಂದರೆ, ಧರ್ಮ ಮತ್ತು ಆಧ್ಯಾತ್ಮ ಎರಡೂ ಒಂದೆಯೇ ಅಥವಾ ಅಲ್ಲವೇ? ಒಂದೇ ಆದರೆ ಹೇಗೆ, ಅಲ್ಲವಾದರೆ ಹೇಗೆ ಎನ್ನುವುದು ಒಂದನೇದ್ದು. ಎರಡನೇದೇನು ಅಂತಂತಂದರೆ, ನಾವು ವಸುದೈವಕಂ ಕುಟುಂಬ ಅಂತಕ್ಕಂಥ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತಕ್ಕಂಥ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲೂ ಕೂಡ ಬಹುತೇಕ ಕಡೆ ಅಸ್ಪೃಶ್ಯತೆಯ ಆಚರಣೆಗಳಿದ್ದಾವೆ. ಇದರ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯಗಳೇನು? ಬಹುತೇಕ ಕಡೆ ನಾವು ಭಾಳಷ್ಟು ಖಿನ್ನರಾಗ್ತಕ್ಕಂಥ ಸಂದರ್ಭಗಳು ಬರ್ತವೆ. ಯಾವುದೋ ಒಂದು ಕಡೆ ಯಾರೋ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಆ ಆಚರಣೆಗಳು ಇಡೀ ದೇಶಾದ್ಯಂತ ವ್ಯಾಪಿಸ್ತವೆ. ಇಂಥ ವ್ಯಾಪಿಸ್ತಕ್ಕಂಥ ಸಂದರ್ಭಗಳಿಗೆ ತಮ್ಮ ಸಮಜಾಯಿಷಿ ಏನು ಅನ್ನೋದು ಎರಡನೇ ಪ್ರಶ್ನೆ. ಸಂತೋಷ. ಮೊದಲನೇದು ಧರ್ಮ ಮತ್ತು ಆಧ್ಯಾತ್ಮಿಕತೆ, ಅದರಲ್ಲಿ ಏನು ವ್ಯತ್ಯಾಸ? ನನ್ನ ಪ್ರಕಾರ ನಾವು ಮಕ್ಕಳಿಗೆ ಹೇಗೆ ಹೇಳ್ತೀನಿ ಅದರ ಹಾಗೆ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳವನಿಗೆ ಹೇಳ್ತೀನಿ, ಧರ್ಮ ಅಂದರೆ ಅಥವಾ ಧಾರ್ಮಿಕ ಒಂದು ಸಂಸ್ಥಾನ ಅಂದರೆ ಸ್ಕೂಲ್ ಹಾಗೆ. ಆ ಸ್ಕೂಲಿಗೆ ಒಂದು ಪಾಠ್ಯಕ್ರಮ ಇರುತ್ತೆ, ಒಂದು ಡ್ರೆಸ್ ಕೋಡ್ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ, ಸಮಯ ಸಾರಣಿ ಇರುತ್ತೆ, ಹೀಗೆ ಬೇರೆ ಬೇರೆ ರೂಲ್ಸ್ ಇರ್ತವೆ. ಅದನ್ನು ನಾವು ಕನ್ನಡ ಮೀಡಿಯಮ್ ಆಗ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗ್ಬೋದು, ಅಥವಾ ಬೇರೆ ಕಡೆ ಹಿಂದಿ ಮೀಡಿಯಮ್, ತಮಿಳ್ ಮೀಡಿಯಮ್ ಆಗ್ಬೋದು. ಆದರೆ ಈ ಎಲ್ಲವೂ ಈ ಯೋಜನೆ ಏನಿದೆ, ಈ ವ್ಯವಸ್ಥೆ ಏನಿದೆ, ಅದು ಧರ್ಮ. ಅದರ ಒಳಗೆ ನಾವು ಏನು ಕಲಿತಾ ಇದ್ದೀವೋ, ಆದರೆ ವಿಜ್ಞಾನ ಕಲಿತಿದ್ರೆ ಕನ್ನಡದಲ್ಲಿ ಕಲಿಬೋದು, ಇಂಗ್ಲೀಷ್ನಲ್ಲಿ ಕಲಿಬೋದು, ಹಿಂದಿನಲ್ಲಿ ಕಲಿಬೋದು, ತಮಿಳಿನಲ್ಲಿ ಕಲಿಬೋದು.
ಯಾವುದು ಪಾಠ ಇದೆ ಅದು ಆಧ್ಯಾತ್ಮ ಅಂತ ನಾವು ಹೇಳ್ತೀವಿ. ಅದು ಪಾಠ ಆಧ್ಯಾತ್ಮ, ಪಾಠ್ಯಕ್ರಮ ಧರ್ಮ ಅಂತ ನನ್ನ ಮಕ್ಕಳಿಗೆ ಹೇಳಲಿಕ್ಕೆ ನಾವು ಹೇಗೆ ಹೇಳ್ತಾ ಇರ್ತೀನಿ. ಬೇರೆ ಬೇರೆ ರಿಚುವಲ್ಸ್ ಇರ್ಬೋದು, ಸಂಪ್ರದಾಯ ಇರ್ಬೋದು, ಪರಂಪರೆ ಇರ್ಬೋದು, ಅದೇ ಆಧ್ಯಾತ್ಮ ಜ್ಞಾನ ಒಂದೇ, ಅದು ಮುಖ್ಯ. ಒಂದು ಧರ್ಮದಲ್ಲಿ ಭಗವಂತ ಒಂದೇ, ಇನ್ನೊಂದು ಧರ್ಮದಲ್ಲಿ ಎಲ್ಲರೂ ಭಗವಂತರು, ಒಂದೊಂದು ಧರ್ಮದಲ್ಲಿ ಬೇರೆಯಾಗಿ ಹೇಳಿದರೆ ಅದು ಸರಿಯಾದಂಥ ಆಧ್ಯಾತ್ಮಿಕತೆ ಇಲ್ಲ ಅಂತ. ಮತ್ತು ನಾನು ಇನ್ನೊಂದು ಹೇಳ್ತೀನಿ, ಯುವಕರು ಹೇಳಿದಾಗ ಧರ್ಮದಲ್ಲಿ ಇಬ್ಬರು ಇರ್ತಾರೆ, ನೀವು ಮತ್ತು ಭಗವಂತ. ಆಧ್ಯಾತ್ಮದಲ್ಲಿ ಒಂದೇ ಇರುತ್ತೆ, ನೀವು ಮಾತ್ರ. ಅದು ಮುಖ್ಯವಾದಂಥ ವ್ಯತ್ಯಾಸ ಇದರಲ್ಲಿ. ಸೊ ಅದು ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದು ತಾವು ಹೇಳಿದಾಗ ಈ ಅಸ್ಪೃಶ್ಯತೆ, ಈ ಜಾತಿ ಭೇದ ಅಥವಾ ಇದೆಲ್ಲ ನಮ್ಮ ದೇಶದಲ್ಲಿ ತುಂಬ ಇದೆ. ವರ್ಣಾಶ್ರಮ ಧರ್ಮ ಆಗಿ ಶ್ರೀಕೃಷ್ಣನ್ ಹೇಳಿದ್ರೆ ಏನಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೇ 4 ವರ್ಣ ವಿಭಾಜನೆ ನಾವು ಮಾಡಿದ್ದೀವಿ. ಯಾಕೆ? ಗುಣಕರ್ಮ ವಿಭಾಗಶಃ ಅವರ ಗುಣಗಳ ಮೂಲಕ ಮಾಡಿದ್ದೀವಿ. ಇವತ್ತು ಒಬ್ಬರು ಡಾಕ್ಟರ್ ಆಗ್ತಾರೆ, ಇನ್ನೊಬ್ಬರು ಇಂಜಿನಿಯರ್ ಆಗ್ತಾರೆ, ಇನ್ನೊಬ್ಬರು ಪೊಲೀಸ್ಮನ್ ಆಗ್ತಾರೆ. ಅವ್ರಿಗೆ ಬೇರೆ ಬೇರೆ ಗುಣಗಳಿದ್ದಾವೆ, ಆದ್ದರಿಂದ ಅವ್ರು ಬೇರೆ ಬೇರೆ ಆಗ್ತಾ ಇದ್ದಾರೆ. ನಾವು ಡಾಕ್ಟರ್ ಇಂಜಿನಿಯರ್ಗಿಂತ ಹೆಚ್ಚುನಾ ಕಡಿಮೆನಾ ಅಂತ ಹೇಳಲಿಕ್ಕೆ ಇಲ್ಲ. ಅವ್ರ ಗುಣದ ಪ್ರಕಾರ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಕೃಷ್ಣ ಭಗವಾನ್ ಹೇಳಿದ ಮಾತು ಅದು. ಆದರೆ ನಾವು ಏನು ಮಾಡಿದ್ದೀವಿ, ಈ ಸ್ವಾರ್ಥದಿಂದ ಅಥವಾ ರಾಜಕಾರಣ ಆಗ್ಬೋದು, ಅದರಿಂದ ವಿಭಜನೆ ಮಾಡಿ ಎಲ್ಲೂ ನೀವು ಕಡಿಮೆ, ನೀವು ಹೆಚ್ಚು, ನೀವು ಎತ್ತರವಾದಂಥ ಜನ, ನೀವು ಕೀಳೇ ಇರೋದಂಥ ಜನ ಅಂತ ನಾವು ಮಾಡಿಕೊಂಡಿದ್ದೇವೆ. ಅದು ಅಸ್ಪೃಶ್ಯತೆ. ನಮ್ಮ ಗ್ರಂಥಗಳಿಗೆ ಯಾವುದು ಅಸ್ಪೃಶ್ಯತೆ ಇಲ್ಲ. ಪುರುಷ ಸೂಕ್ತ ಹೇಳುತ್ತೆ, ಬ್ರಾಹ್ಮಣ ಮುಖಮಾಸಿ ಬಾಹುರಾಜನ್ಯ ಕೃತಃ ಉರು ತದ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತೆ. ಅಂದರೆ ಈ 4 ಭಾಗಗಳಲ್ಲಿ ನಾವಿದ್ವಿ ಸಮಾಜಕ್ಕೆ. ಮುಖ, ಬಾಹು, ಹೊಟ್ಟೆ ಮತ್ತು ಕಾಲುಗಳು, ಹೀಗೆ 4 ಭಾಗದಲ್ಲಿ ಇದ್ವಿ ನಾವು. ಕಾಲು ನಮಗೆ ಬೇಕಾಗಿಲ್ಲ ಅಂತ ಯಾರನ್ನ ಹೇಳಲಿಕ್ಕೆ ಇದೆಯಾ? ಕಾಲು ಬೇಕು, ಭುಜವೂ ಬೇಕು, ಮುಖವೂ ಬೇಕು, ಹೊಟ್ಟೆನೂ ಬೇಕು. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವಿಭಾಜನೆ. ನಾವು ಅದನ್ನು ಏನು ಮಾಡಿದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ನಾವು ದುರುಪಯೋಗ ಮಾಡ್ತಾಯಿದ್ವಿ ಅಷ್ಟೇ. ಆದರೆ ಇವತ್ತು ಸ್ವಲ್ಪ ಜನ ಹೇಳ್ತಾರೆ, ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಹೋಗ್ಬೋದಾ? ನಾವು ಕೂಡ ಅಸ್ಪೃಶ್ಯತೆ ಇಲ್ಲಬಾರ್ದಲ್ಲ, ನಾವು ಕೂಡ ಹೋಗಿ ಪೂಜೆ ಮಾಡ್ಬೋದಾ, ಅಭಿಷೇಕ ಮಾಡ್ಬೋದಾ, ಎಲ್ಲ ಈ ಅನುಷ್ಠಾನ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲರೂ ಹೋಗಿ ಆಪ್ರೇಷನ್ ಥಿಯೇಟರ್ನಲ್ಲಿ ಆಪ್ರೇಷನ್ ಮಾಡ್ಬೋದಾ? ಅಥವಾ ನಿಮಗೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ ಅಲ್ಲ, ಒಂದು ಪದ್ಧತಿ ಇದೆ, ಪದ್ಧತಿ ಪ್ರಕಾರ ಹೋಗುವ. ನೀವು ಕೂಡ ಆ ಪೇಷಂಟ್ನೇ ಕಾಪಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಕೂಡ ಇದೆ, ಗುರ್ತು ನಮಗೆ. ಆದರೆ ನೀವು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಅಲ್ಲಿ ಆಪ್ರೇಷನ್ ಮಾಡಲಿಕ್ಕೆ ನಿಮಗೆ ನಾವು ಬಿಡಲ್ಲ. ಹೊರಗಿಂದ ನೀವು ಸೇವೆ ಮಾಡ್ಬೋದು, ಪೇಷಂಟ್ ಸೇವೆ. ಅವ್ರು ವಾರ್ಡ್ನಲ್ಲಿ ಬಂದ ಮೇಲೆ ನೀವು ಸೇವೆ ಮಾಡ್ಬೋದು. ಆದರೆ ಆಪ್ರೇಷನ್ ಥಿಯೇಟ್ರ್ ಹೋಗ್ಬೇಕಾದ್ರೆ ಡಾಕ್ಟರ್ ಆಗಬೇಕಲ್ವ ನೀವು ಅಂತ ನೀವು ವಿದ್ಯೆ ಪಡಿಬೇಕು, ಆ ಬುದ್ಧಿ ಇರಬೇಕು ನಿಮಗೆ. ಎಲ್ಲರೂ ನೀಟ್ ಪಾಸ್ ಆಗ್ತಾರಾ? ಎಲ್ಲರೂ ಡಾಕ್ಟರ್ ಆಗ್ತಾರಾ? ಇಲ್ಲ, ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಎಲ್ಲರಿಗೂ ಒಂದು ದೇವಸ್ಥಾನ ನಡೆಸಲಿ ಸಾಮರ್ಥ್ಯ ಕೂಡ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಒಳಗೇನೂ ಬರಬಾರದು, ಅಲ್ಲಿಂದಾನೇ ಹೋಗಬೇಕಂತೂ ಆ ಅಸ್ಪೃಶ್ಯತೆ ಸರಿಯಾದಂಥ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನಮ್ಮ ಸಂಸ್ಕೃತಿ ಹೇಳ್ತಾ ಇದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚತ್ ಜಗತ್ಯಾಂ ಜಗತ್ತ. ಜನರದಲ್ಲಿ ಮಾತ್ರ ಅಲ್ಲ, ಗಿಡಗಳಲ್ಲಿ, ಪರ್ವತದಲ್ಲಿ, ನದಿಗಳಲ್ಲಿ ಎಲ್ಲವೂ ಭಗವಂತನೇ ಅಂತ ನಾವು ಹೇಳ್ತಾ ಇದ್ದಾಗ ಅಸ್ಪೃಶ್ಯತೆ ಹೇಗೆ ಸಾಧ್ಯ? ಅದೇ ನಾವು ಹೇಳೋದೊಂದು, ಮಾಡೋದು ಇನ್ನೊಂದು. ಸೊ ಅದಕ್ಕೆ ಅದು ಸರಿ ಇಲ್ಲ. ಆದರೆ ಎಲ್ಲರಿಗೂ ಒಂದೊಂದು ಭಗವಂತ ಧರ್ಮ ಕೊಟ್ಟಿದ್ದಾನೆ, ಸ್ವಧರ್ಮ ಅಂತ ಹೇಳ್ತೀವಿ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಇಂಜಿನಿಯರ್ ಡಾಕ್ಟರ್ ಮಾಡಲಿಕ್ಕೆ, ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಪ್ರಯತ್ನ ಮಾಡಿದರೆ ಎರಡೂ ಸಾಧ್ಯವಿಲ್ಲ. ಹಾಗೆ ಗುಣಗಳ ಪ್ರಕಾರ ನಾವು ಜನರನ್ನು ನೋಡಬೇಕು. ನಾವು ಕರ್ಮಣೇ ನಮಃ ಹೇಳ್ತೀವಿ, ಎಲ್ಲ ಕರ್ಮಗಳಿಗೆ ನಾವು ನಮಸ್ಕರಿಸ್ತಾ ಇದ್ವಿ. ಯಾವ ಕರ್ಮ ದೊಡ್ಡದು ಕಡಿಮೆ ಅಂತ ನಾವು ಹೇಳ್ತಾ ಇಲ್ಲ ನಮ್ಮ ಸಂಸ್ಕೃತಿಲಿ. ಆಗ ಎಲ್ಲವೂ ಕರ್ಮವು ನಾವು ಪೂಜಿಸ್ತೀವಿ. ಈ ಭಾವನೆ ಸಂಸ್ಕೃತಿನಲ್ಲಿ ಇದೆ. ಆದರೆ ನಾವು ನಿಜವಾಗಿ ಇದನ್ನು ಹೇಳ್ತಾ ಇಲ್ಲ, ಮತ್ತು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತು ಈ ಸ್ವಾರ್ಥದಿಂದ, ಈ ರಾಜಕಾರಣದಿಂದ ಕೂಡ ತುಂಬ ನಾವು ಇದನ್ನು ಉಪಯೋಗ ಮಾಡಿ ಇನ್ನೂ ಅದನ್ನು ನಾಶ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಎಲ್ಲರಿಗೂ ಆಧ್ಯಾತ್ಮಿಕ ಜ್ಞಾನ ಇರಬೇಕು. ಅದಕ್ಕೆ ನಾವು ಸ್ಕೂಲ್ನಲ್ಲಿ ಹೇಳ್ತಾ ಇರ್ತೀವಿ. ಇದರಲ್ಲಿ ತುಂಬ ಜನ ಮಕ್ಕಳು ಇಂಥ ಒಂದು ವರ್ಗದಿಂದ ಬರ್ತಾರೆ, ಅವರಿಂದ ಕೂಡ ನಾವು ಹೋಮ ಮಾಡಿಸ್ತೀವಿ. ಆದರೆ ಅವ್ರು ಗುರ್ತಾಗಬೇಕು ಹೋಮ ಅಂದರೆ ಏನು, ಹೇಗೆ ಮಾಡಬೇಕು, ಅದಕ್ಕೆ ಕಾರಣ ಏನು, ಈ ಸಂಪ್ರದಾಯಕ್ಕೆ ಒಂದು ರಹಸ್ಯ ಇರುತ್ತೆ, ಆ ರಹಸ್ಯ ಏನು ಅವ್ರಿಗೆ ಗುರ್ತಾಗಬೇಕು. ಅದಕ್ಕೋಸ್ಕರ ನಾವು ಅವ್ರ ಕೈಯಿಂದ ಮಾಡ್ತೀವಿ. ಆದರೆ ನೀವೇ ದೇವಸ್ಥಾನಕ್ಕೆ ಹೋಗಿ, ನಮ್ಮದು ವೇದ ಪಾಠಶಾಲಾ ಕೂಡ ಇದೆ, ಅಲ್ಲಿ ಬ್ರಾಹ್ಮಣರೇ ಇರ್ತಾರೆ. ಯಾಕೆಂದರೆ ಅವ್ರಿಗೆ 12 ವರ್ಷದ ಒಂದು ಅವಧಿನಲ್ಲಿ ಅದು ಕಾರ್ಯಕ್ರಮ ಇದೆ. ಎಲ್ಲರಿಗೂ ಸಾಧ್ಯ ಇಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಯಾರಿಗೆ ಸಾಧ್ಯವಿದೆ
ಅವರಿಗೆ ನಾವು ಖಂಡಿತವಾಗಿ ನಾವು ಪ್ರಾಶಸ್ತ್ಯ ಕೊಟ್ಟು ಅವು ನಾವು ಪ್ರೋತ್ಸಾಹನ ಕೊಡ್ತಾ ಇರ್ತೀವಿ. ಈ ಮನೋಭಾವನೆ ನಾವು ಬದಲಾವಣೆ ಮಾಡಬೇಕು ಅಷ್ಟೇ. ಈ ಸಂಕೀರ್ಣವಾದಂಥ ಮನೋಭಾವನೆ ಬದಲಾಯಿಸಿ ಈ ನಮ್ಮ ಆಧ್ಯಾತ್ಮದಲ್ಲಿ ಏನು ಬರೆದಿದೆ, ಭಗವದ್ಗೀತೆಯಲ್ಲಿ ಏನು ಬರೆದಿದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ನಾವು ಗೌರವಿಸಬೇಕು. ಅದು ನನ್ನ ಮಾತು. ಸ್ವಾಮಿ, ನಾವು ಅಳಿಕೆ, ಮುದ್ದೇನಹಳ್ಳಿ ಮತ್ತು ಪುಟ್ಟಪರ್ತಿ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿದ್ದೀವಿ. ನಾವೆಲ್ಲರೂ ಈ ಕಾರ್ಯದಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ನೀವು ಜೋಡಿಸಲೇಬೇಕು, ಇದು ನಿಮ್ಮ ಜವಾಬ್ದಾರಿ. ಹೌದು, ನಮ್ಮ ಜವಾಬ್ದಾರಿ. ನಾವು ಬಹಳಷ್ಟು ವಿದ್ಯಾದಾನವನ್ನು ಪಡೆದಿದ್ದೀವಿ. ಹಾಗಾಗಿ ಅದನ್ನ ಸಮಾಜಕ್ಕೆ ವಾಪಸ್ ಕೊಡೋದು. ಎಲ್ಲರಿಗೆ ಹೇಳಿ, ಬೇರೆ ಬೇರೆ ಅವರು ಕೂಡ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಬನ್ನಿ, ಎಲ್ಲರೂ ಸೇರಿ ಬನ್ನಿ. ಆಯ್ತು, ಓಕೆ, ಸಂತೋಷ. ಹಾಗೆ ಈ ಅರ್ಥಪೂರ್ಣ ಹಾಗೂ ವಿಚಾರ ಪ್ರೇರಕ ಪ್ರಶ್ನೆಗಳ ಮೂಲಕ ಸಂವಾದವನ್ನು ಅತ್ಯಂತ ರಸವತ್ತಾಗಿ ನಡೆಸಿಕೊಟ್ಟ ನಮ್ಮ ಅಭಿನವ ಬೀಚಿ ಶ್ರೀ ಗಂಗಾವತಿ ಪ್ರಾಣೇಶ್ರವರಿಗೆ ಅಭಿನಂದನೆಗಳು ಮತ್ತು ಸದ್ಗುರುಗಳ ಆಶೀರ್ವಾದ. ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ಅಮೆರಿಕದ ಪ್ರತಿಷ್ಠಿತ MIT-ವರೆಗೆ ತಮ್ಮ ಸಂಶೋಧನೆಯನ್ನು ತಲುಪಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಶೈಕ್ಷಣಿಕ ಕ್ರಾಂತಿ ತಂದಿರುವ ಸಾಧಕರಿವರು. KPSCಯ ಹಂಗಾಮಿ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಆಡಳಿತದ ಮೂಲಕ ಲಕ್ಷಾಂತರ ಯುವಜನರ ಬದುಕಿಗೆ ದಾರಿದೀಪವಾಗುವುದಲ್ಲದೆ ಬಾಗಲಕೋಟೆಯ ಗೆಳೆಯರ ಬಳಗದ ಸಂಸ್ಥಾಪಕ ಸದಸ್ಯರಾಗಿ ಬಳಗದ ವತಿಯಿಂದ ಕಳೆದ 24 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹ, ಕಣ್ಣಿನ ತಪಾಸಣೆ, ರಕ್ತದಾನ ಶಿಬಿರ ಹಾಗೂ ಸೇವಾ ಭಾರತಿ ಸಂಘಟನೆ ಮೂಲಕ ದೀನ ದಲಿತರ ಬದುಕಿಗೆ ಆಸರೆಯಾಗಿ ನಿಂತಿದ್ದಾರೆ. ಶೈಕ್ಷಣಿಕ ಕ್ಷೇತ್ರ, ಲೋಕಸೇವಾ ಆಡಳಿತ ಹಾಗೂ ಮಾನವೀಯ ಸಾಮಾಜಿಕ ಸೇವೆಯಲ್ಲಿ ಅಪಾರ ಕೊಡುಗೆ ನೀಡಿರುವ ಗೌರವಾನ್ವಿತ ಡಾಕ್ಟರ್ HD ಪಾಟೀಲ್ ರವರಿಗೆ ಕರ್ನಾಟಕ ಪರಿವರ್ತಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಫೌಂಡೇಶನ್. ಗೌರವವನ್ನು ಸ್ವೀಕರಿಸಿದಂಥ ಶ್ರೀಯುತ ಡಾಕ್ಟರ್ HD ಪಾಟೀಲ್ ರವರು ತಮ್ಮ ಮನದಾಳದ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸತ್ಯಸಾಯಿ ಸೇವಾಗ್ರಾಮದ ಸೇವಾ ಕಾರ್ಯನಿರತ ಬಂಧುಗಳೇ, ಮಾತಾ ಭಗಿನಿಯರೇ, ಎಲೆಕ್ಟ್ರಾನಿಕ್ ಮೀಡಿಯಾ ಹಿಡಿಕೊಂಡು ಸುದ್ದಿ ಮಾಧ್ಯಮದ ಬಂಧುಗಳೇ, ತಮಗೆಲ್ಲರಿಗೂ ನಮಸ್ಕಾರ. ನನಗನ್ನಿಸುತ್ತೆ ನನ್ನ ಜೀವನದಲ್ಲಿ ಇದೊಂದು ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಸಂದರ್ಭ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಸದ್ಗುರುಗಳು ಶ್ರೀ ಮಧುಸೂದನ್ ಸಾಯಿಯವರ ಅಮೃತ ಹಸ್ತದಿಂದ ಇಂಥ ಒಂದು ಪ್ರಶಸ್ತಿ ಜೊತೆಗೆ ಅವರ ಆಶೀರ್ವಾದ ಸಿಕ್ಕಿರುವುದು ನನ್ನ ಸೌಭಾಗ್ಯ, ನನ್ನ ಪುಣ್ಯ, ನನ್ನ ಹಿಂದಿನ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸದ್ಗುರುಗಳು ಕೂಡ ಮಾಡಿದ ಪ್ರಶಸ್ತಿಯನ್ನು ನಾನು ಅತ್ಯಂತ ಗೌರವದಿಂದ, ಅಭಿಮಾನದಿಂದ, ವಿನಮ್ರತೆಯಿಂದ, ಧನ್ಯತಾ ಭಾವದಿಂದ ಸ್ವೀಕರಿಸುತ್ತೇನೆ. ಈ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ನಾನು ಈ ಸತ್ಯಸಾಯಿ ಸೇವಾಗ್ರಾಮದ ಸದ್ಗುರುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಒಂದೆರಡು ಮಾತು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ, ಗುರುಗಳಲ್ಲಿ ಒಂದೇ ಒಂದು ನಾನು ನಿವೇದನೆ ಇಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸದ್ಗುರುಗಳೇ, ನಮ್ಮ ಜಿಲ್ಲೆ, ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಒಂದು. ಶ್ರೀ ಶಿವಶಕ್ತಿ ಟೈಲರಿಂಗ್ ಮಟೀರಿಯಲ್ಸ್ ಮತ್ತು ಎಂಬ್ರಾಯ್ಡರಿ ಡಿಸೈನರ್ ಶಾಪ್, ಕಂದಕೂರು ಜ್ಯುವೆಲರಿ ಪಕ್ಕದ ರಸ್ತೆ, ಕುಷ್ಟಗಿ. ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ ಹಾಕಿ ಕೊಡಲಾಗುತ್ತದೆ. ಇಂದೇ ಅಂಗಡಿಗೊಮ್ಮೆ ಭೇಟಿ ನೀಡಿ.